ಏನಿರ್ಬೇಕು ನನಗೆ? ಅರಿವಿರ್ಬೇಕು. ಅರಿವೇ ಗುರು ಅಂತ ಹೇಳ್ತಾರೆ. ನಿನ್ನ ಶರಣ ಅರಿವೇ ಗುರು ಅಂತ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದಕ್ಕೊಂದು ಪೂರಕವಾಗಿರ್ಬೇಕು. ಯಶಸ್ಸು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಂದು ಕೆಲಸ ಆಗಲಿ, ಮನೆಯಲ್ಲಾಗಲಿ, ಹೊರಗಡೆ ಆಗಲಿ, ಸಂಘ ಸಂಸ್ಥೆಗಳಾಗಲಿ, ಪ್ರತಿಯೊಂದು ವಿಚಾರದಲ್ಲಿ ನಾವು ಒಬ್ಬರಿಗೊಬ್ಬರು ಹೊಂದಾಣಿಕೆ ಇರಬೇಕು. ನೀನೊಂದು ರೀತಿ ಮಾತಾಡೋದು, ನಾನೊಂದು ರೀತಿ ಮಾತಾಡೋದು, ಏನಾಗುತ್ತೆ? ಆ ಸಭೆಯಲ್ಲಿ ಗಲಾಟೆ, ಅವ್ಯಾಚ ಶಬ್ದಗಳಾಗ್ತವೆ. ನಾವೇನ್ ಮಾಡಬೇಕು? ಅರಿವಿರ್ಬೇಕು. ಎಲ್ಲೇ ಹೋಗ್ಲಿ ಒಂದು ಮಾತಾಡಬಾರ್ದು, ಯೋಚನೆ ಮಾಡಿ ಮಾತಾಡಬೇಕು. ಆಗ ಒಂದು ಸಂಘ ಸಂಸ್ಥೆಗಳು ಬೆಳೀಲಿಕ್ಕೆ ಸಾಧ್ಯವಾಗ್ತದೆ. ಅದರಲ್ಲಿ ಶಾಂತವಾಗಿ ಮಾಡಲಿಕ್ಕೆ ಅಷ್ಟು ಜನ 15-20 ಜನ ನಾವು ಏನೇ ಮಾತಾಡಿದ್ರು ಅವ್ರಿದ್ದೇ ಇರ್ತಾರೆ. ಅವ್ರಿಗೆ ಶಾಂತ ಮನಸ್ಸಿರ್ತದೆ. ಅದನ್ನ ನಾವು ಅರ್ಥ ಮಾಡ್ತೇವೆ. ಏನ್ ಮಾಡ್ಬೇಕು? ನಾವು ಅರ್ಥ ಮಾಡ್ತೇವೆ. ಆ ರೀತಿ ನಾವು ಶಾಂತ ಚಿತ್ತಿಯಲ್ಲಿ ಇರ್ಬೇಕಲ್ಲ. ಈಗ ಎಲ್ಲರೂ ಒಂದೇ ರೀತಿಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಒಂದು ಮನುಷ್ಯ ಆದ ಮೇಲೆ ಸಹಜ ತಪ್ಪುಗಳು ಹಲವಾರು ಆಗ್ತವೆ. ಅದನ್ನ ನಾವು ಸಹ ಅದನ್ನ ಅರ್ಥ ಮಾಡಿಕೊಂಡು ಅರಿವಿನ ರೀತಿಯಲ್ಲಿ ಇದ್ದು ನಾವು ಗ್ರಹಿಸಿಕೊಂಡು ಒಬ್ಬರಿಗೊಬ್ಬರು ಸಮಾಧಾನವನ್ನು ಮಾಡಿಕೊಂಡು ಅನುಸರಿಸಿಕೊಳ್ಬೇಕು ಅಂತ ಅವರು ಹೇಳ್ತಾರೆ. ಹೀಗೆ ಇನ್ನೊಂದು ಮತ್ತೊಂದು ವಚನವನ್ನು ನೋಡ್ತಾ ಹೋಗೋಣ. ಮೊದಲಿನ ಮುದ್ದನ್ನು ಕ್ರೋಧ ಬಂದಲ್ಲಿ ಕೊಲ್ಲೆಂಬುದು, ದಯೆ ಬಂದಲ್ಲಿ ಬೇಡ ಎಂಬುದು, ಅದು ಮರಿವು ಹತ್ಯಾವೋ ಬೇರೊಂದು ಕೊಲವು, ಮಾಡುವ ಕ್ರೀ ಜಡವೆಂಬುದು, ಕ್ರೀ ಬರಲಾಗುವುದು ಹರಿವೆಂಬುದು, ಅದರರಿಯುವುದು ಅದೇನು ಹೇಳೋ, ಆತ್ಮನರಿವೋ ಅದೇನು ಮರವೆಯೋ, ತೊಡೆದಡೆ ಮಡಿಯಾಗಿ ಮಾಸಿದಡೆ ಮಡಿಲಿಗೆಯಾಗಿ, ಕೂಸಿ ಹೌದೊಂದು ಎರಡು, ಹರಿದಡೆ ತಾನೆಂಬ ಮರದಡೆ ಜಗವೆಂಬ, ಉಭಯ ಕೊಡಗಾಗದ ಮುನ್ನವೇ ಹರಿ, ಕಾಮಹೀನ ಜೀವನದ ದೊಡೆಯನ. ಕೋಪ ಬಂದಾಗ ಏನ್ ಮಾಡ್ತೀವಿ? ಬಡ್ತೀವಿ, ಕೊಲ್ತೀವಿ. ಕ್ರೋಧ ಬಂದಲ್ಲಿ ಕೊಲ್ಲೆಂಬುದು. ಈ ರೀತಿ ಬಂದಾಗ ಮನಸ್ಸು ಆ ರೀತಿ ಹೀಗೆ ಹೇಳಿದೆ. ಒಬ್ಬರಿಗೊಬ್ರು ನಾವು ಅರಿವಿನ ರೀತಿಯಲ್ಲಿ ಇರಬೇಕು ಅಂತ. ಒಬ್ಬರಿಗೊಬ್ರು ಕೊಲ್ತೀವಿ, ಹೊಡಿತೀವಿ. ಅದು ಮಕ್ಕಳಿಗಾಗಿ ಎಲ್ಲೇ ಆಗಲಿ ಬೇರೆ ಶಬ್ದಗಳನ್ನು ಮಾತಾಡ್ತೀವಿ. ದಯೆ ಬಂದಲ್ಲಿ ಬೇಡ ಎಂಬ, ದಯೆ ಕರುಣೆ ಅಲ್ಲಿ ಬೇಡ ಅಂತ ಬೇರೆ ವಿಚಾರಗಳು. ಅದಕ್ಕೆ ನಾನು ಹೇಳಿದೆ, ಒಬ್ರು ಆ ರೀತಿ ಇರ್ತಾರೆ, ಒಬ್ರು ಕೋಪದಲ್ಲಿರ್ತಾರೆ, ಒಬ್ರು ದಯೆ ರೀತಿಯಲ್ಲಿ. ಮನಸ್ಸು ಒಂದೇ ರೀತಿ ಇಲ್ಲ. ಅದಕ್ಕೆ ನಾವು ಇಷ್ಟಲಿಂಗವನ್ನ, ಲಿಂಗಾಂಗ ಯೋಗವನ್ನ ನಮ್ಮ ಅಂತರಾತ್ಮಿಕವಾಗಿ ಬಹಿರಾತ್ಮಕವಾಗಿ ನಾವು ತಗೊಂಡಾಗ ನಮ್ಮ ಮನಸ್ಸು ಶಾಂತ ಚಿತ್ತವಾಗಿರುತ್ತೆ. ಫಸ್ಟ್ ನಾವೆಲ್ಲರೂ ಪ್ರತಿಯೊಬ್ಬರು ಪ್ರತಿನಿತ್ಯ ಅಷ್ಟೇ ನಮ್ಮಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಸಹ ಇದನ್ನ ಲಿಂಗ ಪೂಜೆಯನ್ನು ಮಾಡ್ಕೊಂಡಿದ್ದರಿಂದ ಈ ರೀತಿ ಇದೆ ಅಂತ. ದೇವಸ್ಥಾನಗಳಿಗೆ ಹೋದಾಗ ಹೇಳ್ತಾ ಆ ಪೂಜೆ ನೋಡಿ, ಈ ಪೂಜೆ ನೋಡಿ. ಯಾವ ಪೂಜೆನೂ ಬೇಡ. ಇದನ್ನ ಲಿಂಗಾಂಗ ಯೋಗ ಮಾಡಿ ಅಂತ ನಾವು ಆದಷ್ಟು ನಮ್ಮನ್ನ ಕೇಳುವಂತ ಆತ್ಮೀಯ ಗೆಳತಿಯರಾಗಲಿ, ಹೊರಗಡೆ ನಮ್ಮ ಸಂಬಂಧಗಳಾಗಲಿ, ಎಲ್ಲೇ ಹೋಗಿ ಇದನ್ನು ನಾವು ಅಲ್ಲಿ ಸ್ವಲ್ಪ ಅರಿವನ್ನು ಮೂಡಿಸ್ಬೇಕು. ಅವಾಗ ಎಲ್ಲರಿಗೂ ಅದು ಅರ್ಥವಾಗುತ್ತೆ. ಅದು ಅರಿವು ಅಜ್ಞಾನ ನೋಡಿ. ಈಗ ಕ್ರೋಧ ದಯ ಬಂದಾಗ ನಮ್ಗೆ ಅರಿವು ಅಜ್ಞಾನ ಇರುತ್ತೆ. ಏನು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾವು ಅರಿವು ಅಜ್ಞಾನ ಇರಬೇಕು ಅಂದ್ರೆ ನಾವು ಒಂದು ಪೂಜಾ ಮನೆಯಲ್ಲಿ, ಈಗ ಎಲ್ಲ ಕಚೇರಿಗಳಲ್ಲಿ ಹೆಂಗೆ ಬಸವಣ್ಣನವರ
ವಿಚಾರಗಳು ಕಡಿಮೆ. ಅದೇ ರೀತಿ ಈ ರೀತಿ ನನ್ನ ಅನಿಸಿಕೆ ಅನಿಸುತ್ತೆ. ಪ್ರತಿಯೊಂದು ಪೂಜಾ ಮನೆಯಲ್ಲೂ ಸಹ ಈ ರೀತಿ ಇದ್ರೆ ಚೆನ್ನಾಗಲ್ಲ ಅಂತ ನನ್ನ ಅಭಿಪ್ರಾಯ. ಮಾಡೋಣ, ನಮ್ಮನೆಯಲ್ಲಿ ನಾವು ಮಾಡೋದು, ನೀವು ಮಾಡೋದು, ಪ್ರಯತ್ನ ಮಾಡೋದು ಅಂತ ನಾನು ಹೇಳ್ತೀನಿ. ಅದು ಬೇರೊಂದು ಒಲವು ಮಾಡುವ ಕ್ರೀ ಜಯವೆಂಬುದು, ಕ್ರೀ ಹೊರಗಾಗುವುದು ಹರಿವೆಂಬುದು. ಅವಾಗ ಹೇಳಿದ ಬಸವಣ್ಣನವರು, ಬಸವ ಎಂಬ ಅಕ್ಷರತೆಯನ್ನು ಇಡೀ ಸರ್ವಾಂಗದಲ್ಲಿ ತೊಡಗಿ ಬೆಳಗುವ ರೀತಿಯಲ್ಲಿ ಬೆಳಗುವ ರೀತಿಯಲ್ಲಿ ಜಡತ್ವವನ್ನು ನೀಗಿಸಿಕೊಳ್ಬೇಕು ಅಂತ ಅವರಿಗೆ ನಮಗೆ ಹಲವಾರು ವಿಚಾರಗಳನ್ನ ತಿಳಿಸಿದ್ದಾರೆ. ಆತ್ಮದರಿವೋ ಅದೇನು ಮರವೆಯೋ, ತೊಳೆದರೆ ಮಡಿಯಾಗಿ, ಮಾಸಿದರೆ ಮೈಲಿಗೆಯಾಗಿ, ಕುಸಿದುವುದೊಂದು ಎರಡು. ಬಟ್ಟೆಯನ್ನು ಶುಭ್ರ ಮಾಡಲು ನಾವು ಅಗಸದಿಂದ ಹಾಕ್ತೀವಿ. ಆದ್ರೆ ನಾವು ಮನಸ್ಸನ್ನು ಶುಭ್ರ ಮಾಡಲು ನಾವು ಅಗಸದಿಂದ ಹಾಕ್ತಾಗುತ್ತಾ? ಅದಕ್ಕೆ ಇಂಥ ವಿಚಾರಗಳನ್ನು ಬೇಕಾಗುತ್ತೆ. ಎಲ್ಲೇ ಹೋಗಿ ಶರೀರದ ವಿಚಾರಗಳನ್ನು ನಾವು ಎಷ್ಟೇ ಕಷ್ಟ, ಮಕ್ಕಳ ಸಮೇತ ಎಲ್ಲರ ಫ್ಯಾಮಿಲಿ ಸಮೇತ ಇಂಥ ವಿಚಾರಗಳಿದ್ದಾಗ ಮಾತ್ರ ಯಾವಾಗಲೂ ಇದು ಮನಸ್ಸಿನ ಮೈಲಿಗೆ ಪಡೆಯುತ್ತೆ. ಇಂಥ ಈ ತರ ಬಸವ ಬಳಗಾಗಿ ಶರಣರ ವಿಚಾರಗಳು ಎಲ್ಲೇ ಇರಲಿ, ಇದನ್ನ ನಾವು ಪ್ರತಿಯೊಬ್ಬರನ್ನ ಮನಸ್ಸಿನ ಮೈಲಿಗೆಯನ್ನ ಪಡೆಯುತ್ತದೆ. ಹರಿದಡೆ ತಾನೆಂಬ ಮರಿದಡೆ ಜಗವೆಂಬ ಉಭಯ ಕೊಳಗಾಗದ ಮುನ್ನವೇ ಹರಿ ಕಾಮ ಭೀಮ ಜೀವನ ದೊಡೆಯದ. ಹಿಂದೆ ಯಾಕೆ ಹರಿದಡೆ ತಾನೆಂಬ ಮರಿದಡೆ ಜಗವೆಂಬ, ನಾವು ಯಾವುದೇ ಒಂದು ಉಭಯಕ್ಕೊಳಗಾಗದ ಮುನ್ನವೇ, ಯಾವುದೇ ವಿಚಾರವನ್ನು ತಪ್ಪು ಮಾಡುವುದಕ್ಕಿಂತ ಮುಂಚಿತವಾಗಿ ಇಂಥ ವಿಚಾರಗಳನ್ನ 12ನೇ ಶತಮಾನದಲ್ಲಿ ಹಲವಾರು ಶರಣೆಯರು ತೋರಿಸಿಕೊಟ್ಟಿದ್ದಾರೆ. ಆ ದಾರಿಯ ಮಾರ್ಗದಲ್ಲಿ ನಡೆಯೋದಂತ ಹೇಳ್ತಾ ಈ ವೇದಿಕೆಯ ಮೇಲೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಬಸವ ಬಳಗದ ಶರಣೆಯರಿಗೆ ಭಕ್ತಿಪೂರ್ವಕವಾಗಿ ಶರಣಾರ್ಥಿ. ಶರಣ ಸಂಸ್ಕೃತಿಯಲ್ಲಿ ಬೆಳೆದು ಶರಣ ಸಂಸ್ಕೃತಿಯನ್ನ ಉಳಿಸೋಣ, ಬೆಳೆಸೋಣ, ರಕ್ಷಿಸೋಣ ಅಂತ ಹೇಳ್ತಾ ನನ್ನ ಮೊದಲ